ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ಟೆಕ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು dvwa ವಲ್ನರಬಲ್ ವೆಬ್ ಅಪ್ಲಿಕೇಶನ್ ಏನಿದೆ ಅದನ್ನ ಹೇಗೆ ನಿಮ್ಮ ಲೋಕಲ್ ಹೋಸ್ಟ್ ಅಲ್ಲಿ ಸೆಟಪ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಕೆಲವೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಅದರಿಂದ ನಿಮಗೆ ಡೈರೆಕ್ಟ್ ಆಗಿ ಟ್ಯೂಟೋರಿಯಲ್ ನೋಡಬೇಕಂದ್ರೆ ಈ ಒಂದು ಟೈಮ್ ಸ್ಟಾಂಪ್ಗೆ ಜಂಪ್ ಆಗಿ ಅಲ್ಲಿ ನೀವು ಡೈರೆಕ್ಟ್ ಆಗಿ ಈ ಒಂದು ಟ್ಯೂಟೋರಿಯಲ್ ನ ಫಾಲೋ ಮಾಡಬಹುದು. ಅದಕ್ಕೂ ಮೊದಲು ಏನೆಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ರು ಈ ಒಂದು ರಬ್ಬರ್ ಡಕ್ಕಿ ಏನಿದೆ ಅಡ್ರಿನೋ ಬೇಸ್ಡ್ ರಬ್ಬರ್ ಡಕ್ಕಿ ಅದನ್ನ ನಾವು ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಒಂದು ವಿಡಿಯೋನ ತಿಳಿಸ್ಕೊಡಿ ಅಂತ, ವಿಡಿಯೋನ ಮಾಡಿ ಅಂತ. ಆ ಒಂದು ವಿಡಿಯೋನ ಮಾಡ್ಬೇಕಂತ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂದ್ರೆ ನನ್ನ ಒಂದು ಅಡ್ರಿನೋ ಬೋರ್ಡ್ ಏನಿದೆ ಅಡ್ರಿನೋ ಪ್ರೋ ಮೈಕ್ರೋ ಅದು ಡ್ಯಾಮೇಜ್ ಆಗಿದೆ. ಆದ್ರಿಂದ ನನಗೆ ಆ ಒಂದು ವಿಡಿಯೋನ ಸದ್ಯ ತರಲಿಕ್ಕೆ ಆಗ್ತಾ ಇಲ್ಲ. ಮುಂದೊಂದು ದಿನ ಆ ಒಂದು ಬೋರ್ಡ್ ನ ಮತ್ತೆ ಪರ್ಚೇಸ್ ಮಾಡಿದ್ರೆ ಖಂಡಿತವಾಗಿ ಆ ಒಂದು ವಿಡಿಯೋನ ಕೊಡ್ತೀನಿ ನಿಮಗೆ. ಇಲ್ಲ ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವೊಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಈ ಒಂದು ಗಿಟ್ಹಬ್ ನ ಲಿಂಕ್ ಆಗಿರ್ಬೋದು, ಅದೇ ರೀತಿ ಬೇರೆ ಇಂಗ್ಲಿಷ್ ವಿಡಿಯೋಗಳ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದನ್ನ ಫಾಲೋ ಮಾಡಿ ಸಹ ನೀವು ಒಂದು ವೈಫೈ ಬೇಸ್ಡ್ ರಬ್ಬರ್ ಡಕ್ಕಿನ ಮಾಡಬಹುದು ನಿಮ್ಮ ಅಡ್ರಿನೋ ಬೋರ್ಡ್ ಅನ್ನ ಯೂಸ್ ಮಾಡಿಕೊಂಡು. ಇದಿಷ್ಟು ಮೊದಲನೇದಾಗಿ ಒಂದು ಇನ್ಫಾರ್ಮೇಶನ್ ಆಯಿತು. ಅದೇ ರೀತಿ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ಈ ಒಂದು ಚಾನಲ್ ಅಲ್ಲಿ ನಾನು ಆದಷ್ಟು ಕಮ್ಮಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಟೆಕ್ ಟಾಪಿಕ್ ಗಳಿಗೆ ತುಂಬಾ ಕಮ್ಮಿ ಸಪೋರ್ಟ್ ಸಿಗ್ತಾ ಇದೆ. ಅದರಿಂದ ನಾನು ಟೆಕ್ ವಿಡಿಯೋಗಳನ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಅದೇ ರೀತಿ ನನ್ನ ಇನ್ನೊಂದು ಚಾನಲ್ ಬ್ಲಾಗ್ ಚಾನಲ್ ಇದೆ, ಆ ಒಂದು ಚಾನಲ್ ಅಲ್ಲಿ ಜಾಸ್ತಿ ವಿಡಿಯೋಗಳನ್ನ ಹಾಕ್ತೀನಿ ಇನ್ನು ಮುಂದೆ. ಆದ್ರಿಂದ ನಿಮಗೆ ಆ ಒಂದು ಚಾನಲ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಐ ಬಟನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗಿ ಆ ಒಂದು ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಅದೇ ರೀತಿ ನಿಮಗೆ ಈ ಒಂದು ಚಾನಲ್ ಅಲ್ಲಿ ಯಾವ ರೀತಿ ಟೆಕ್ ವಿಡಿಯೋಗಳು ಬೇಕಂತ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಅದೇ ರೀತಿಯ ಒಂದು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೆರಡಾಯ್ತು ಇನ್ಫಾರ್ಮೇಶನ್. ಈಗ ಬರೋಣ ಡೈರೆಕ್ಟ್ ಆಗಿ ನಮ್ಮ ಟಾಪಿಕ್ಗೆ. ಟಾಪಿಕ್ ಅಂದ್ರೆ ಈ ಒಂದು dvwa ಅಪ್ಲಿಕೇಶನ್ ಇದೆ, ಇದನ್ನ ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಅಂತ. ಈ ಒಂದು dvwa ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಬ್ರೀಫ್ ಆಗಿ ಹೇಳ್ತೀನಿ. ನೀವು ಬಗ್ ಬೌಂಟಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದ್ರೆ ಇದೊಂದು ವಲ್ನರಬಲ್ ವೆಬ್ ಅಪ್ಲಿಕೇಶನ್. ಇದನ್ನ ಯೂಸ್ ಮಾಡ್ಕೊಂಡು ನಾವು ವೆಬ್ ಪೆನ್ ಟೆಸ್ಟಿಂಗ್ ಸ್ಕಿಲ್ ಏನಿದೆ, ವೆಬ್ ಹ್ಯಾಕಿಂಗ್ ಸ್ಕಿಲ್ ಏನಿದೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡಬಹುದು ನಮ್ಮ ಸಿಸ್ಟಮ್ ಅಲ್ಲೇ. ಅದರಿಂದ ನಾವು ಈ ಒಂದು ವೆಬ್ ಅಪ್ಲಿಕೇಶನ್ ನಮ್ಮ ಲೋಕಲ್ ಹೋಸ್ಟ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋತೀವಿ. ಅಂದ್ರೆ ನಮಗೆ SQL ಇಂಜೆಕ್ಷನ್ ಆಗಿರ್ಬೋದು, ಎಕ್ಸೆಸಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಬಹುದು ನಮ್ಮ ಲೋಕಲ್ ಸಿಸ್ಟಮ್ ಅಲ್ಲೇ. ಅದೇ ರೀತಿ ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಈ ಒಂದು OSBV ಅಂತ ಅದನ್ನ ಇನ್ಸ್ಟಾಲ್ ಮಾಡೋದು ತಿಳಿಸ್ಕೊಟ್ಟಿದೆ. ನಿಮಗೆ ಈ ಒಂದು ವಿಡಿಯೋಲಿ ಸಿಗಬಹುದು, ನಿಮ್ಮ ಚಾನಲ್ ಅಲ್ಲಿ ಹೋಗಿ ನೋಡಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಇದು ಸ್ವಲ್ಪ ಅಡ್ವಾನ್ಸ್ ವರ್ಷನ್, ಆದ್ರೆ ಈ ಒಂದು dvwa ಸ್ವಲ್ಪ ಬೇಸಿಕ್ ವರ್ಷನ್. ಇದನ್ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಎರಡು ಟೂಲ್ ಬೇಕಾಗುತ್ತೆ. ಒಂದಾಗಿ ಈ ಒಂದು ಫೈಲ್ dvwa ಫೈಲ್, ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಬಂದ್ರೆ ನಿಮಗೆ ಒಂದು ಡೌನ್ಲೋಡ್ ಲಿಂಕ್ ಕಾಣುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ 1.2 MB ಫೈಲ್ ಅಂತೂ ಡೌನ್ಲೋಡ್ ಆಗುತ್ತೆ. ಇದಾದ ನಂತರ ಎರಡನೇ ಟೂಲ್ ಆಗಿರುವಂತದ್ದು Xampp. ಈ ಒಂದು Xampp ನಿಮಗೆ ಬೇಕು, ಡೌನ್ಲೋಡ್ ಮಾಡ್ಕೋಬೇಕು. Xampp ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, apachefriends.org ಅಂತ. ಇಲ್ಲಿ ಬಂದು ಯಾವ್ದಾದ್ರು ಒಂದು ವರ್ಷನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದೆರಡು ಟೂಲ್ಗಳು ನಿಮಗೆ ಬೇಕಾಗುತ್ತೆ ಮೈನ್ ಆಗಿ. ಅದೇ ರೀತಿ ನಾನು ಡೌನ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಅದೇ ರೀತಿ Xampp ಅನ್ನ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮಗೆ ಇನ್ಸ್ಟಾಲ್ ಮಾಡೋದ್ರಲ್ಲಿ ಏನೋ ಪ್ರಾಬ್ಲಮ್ ಬಂದಿದೆ ಅಂದ್ರೆ ನಿಮಗೆ ಅದರ ಒಂದು ಸಪರೇಟ್ ವಿಡಿಯೋ ಇದೆ ನನ್ನ ಚಾನಲ್ ಅಲ್ಲಿ. ಈ ಒಂದು ವರ್ಡ್ ಪ್ರೆಸ್ ಸೀರೀಸ್ ನೀವು ನೋಡಿದಿರಾ ಅಂದ್ರೆ ಅದರಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ. ಅದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಒಂದು ಕಾನ್ಫಿಗರೇಷನ್ ವಿಡಿಯೋ ಏನಿದೆ ಇದರಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ Xampp ಅನ್ನ ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಅಂತ, ಸೆಟಪ್ ಮಾಡಬೇಕಂತ. ಅದನ್ನ ನೀವು ಅಲ್ಲಿ ಹೋಗಿ ನೋಡಬಹುದು. ಅದರಿಂದ ನಾನು ಡೈರೆಕ್ಟ್ ಆಗಿ ಈ ಒಂದು dvwa ಇನ್ಸ್ಟಾಲೇಷನ್ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು dvwa ಫೈಲ್ ಏನಿದೆ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ. ಅದೇ ರೀತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ಖಾಲಿ ಲಿನಕ್ಸ್ ಅದೇ ರೀತಿ ವಿಂಡೋಸ್ ಎರಡರಲ್ಲೂ ಸೆಟಪ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಡೈರೆಕ್ಟ್ ಆಗಿ ಖಾಲಿ ಲಿನಕ್ಸ್ ವಿಡಿಯೋ ನೋಡ್ಬೇಕಂದ್ರೆ ನಿಮಗೆ ಟೈಮ್ ಸ್ಟಾಂಪ್ ಹಾಕಿರ್ತೀನಿ ಡಿಸ್ಪ್ಲೇ ಅಲ್ಲಿ. ಈ ಒಂದು ಟೈಮ್ ಸ್ಟಾಂಪ್ಗೆ ಹೋಗಬಹುದು. ಅಂದ್ರೆ ಈ ಒಂದು ಟೈಮ್ ಲೈನ್ಗೆ ಹೋಗಿದ್ರೆ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಖಾಲಿ ಲಿನಕ್ಸ್ ಟ್ಯೂಟೋರಿಯಲ್ ಸಿಗುತ್ತೆ. ಈಗ ನನ್ನ ಈ ಒಂದು dvwa ಎಕ್ಸ್ಟ್ರಾಕ್ಟ್ ಆಗಿದೆ. ನಂತರ ಆ ಒಂದು ಫೋಲ್ಡರ್ ಸಿಕ್ಕಿದೆ, ಅದನ್ನ ಓಪನ್ ಮಾಡ್ತೀನಿ. ನಂತರ ನಿಮಗೆ ಇಲ್ಲಿ ತುಂಬಾ ಫೈಲ್ ಸಿಗುತ್ತೆ. ನಂತರ ಇಲ್ಲಿ ಫಸ್ಟ್ ಫೈಲ್ ಕಾನ್ಫಿಗ್ ಅಂತ ಇರುತ್ತೆ, ಅದನ್ನ ಓಪನ್ ಮಾಡಿ. ನಂತರ ನಿಮಗೆ ಇದರಲ್ಲಿ ಒಂದು ಫೈಲ್ ಕಾಣಿಸುತ್ತೆ. ಮೊದಲನೇದಾಗಿ ಆ ಒಂದು ಫೈಲ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ, ಅಂದ್ರೆ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಅದನ್ನ ರಿನೇಮ್ ಮಾಡಿ. ಈ ಒಂದು ಡಿಸ್ಟ್ ಅಂತ ಏನು ಎಕ್ಸ್ಟೆನ್ಷನ್ ಇದೆ ಅದನ್ನ ರಿಮೂವ್ ಮಾಡಿ ಜಸ್ಟ್ PHP ಎಕ್ಸ್ಟೆನ್ಷನ್ ನ ಮಾತ್ರ ಇಡಿ. ನಂತರ ಒಂದು ಫೈಲ್ ನ ನಾವೀಗ ಎಡಿಟ್ ಮಾಡಬೇಕು. ಅದಕ್ಕೆ ನಾನೀಗ ಇಲ್ಲಿ Notepad++ ನ ಯೂಸ್ ಮಾಡ್ತೀನಿ. ನೀವು ಯಾವುದೇ ಒಂದು ನೋಟ್ ಪ್ಯಾಡ್ ನ ಯೂಸ್ ಮಾಡಬಹುದು. Notepad++ ಅಲ್ಲಿ ಓಪನ್ ಮಾಡಿದೆ. ನಂತರ ನಿಮಗೆ ಇಲ್ಲಿ ತುಂಬಾ ಕೋಡ್ಸ್ ಎಲ್ಲ ಕಾಣಿಸ್ತಾ ಇದೆ, ಇದನ್ನೆಲ್ಲ ಬಿಟ್ಟಾಕಿ ಜಸ್ಟ್ ಇಲ್ಲಿ ಬಂದ್ರೆ ಇಲ್ಲಿ ನಿಮಗೆ ಒಂದು ಕಾಣಿಸ್ತಾ ಇರುತ್ತೆ DB ಸರ್ವರ್ ಲೋಕಲ್ ಹೋಸ್ಟ್ ಇದೆ. ಅದೇ ರೀತಿ ಡೇಟಾಬೇಸ್ dvwa ಅಂತ ಇದೆ, ಯೂಸರ್ ಮತ್ತೆ ಪಾಸ್ವರ್ಡ್ ಅಂತ. ಮೊದಲನೇದಾಗಿ ಈ ಒಂದು ಯೂಸರ್ ಏನಿದೆ ಅದನ್ನ ರೂಟ್ ಅಂತ ಮಾಡಿ. ಯಾಕಂದ್ರೆ ರೂಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ಕೆಲವೊಂದ್ಸಲ ಎರರ್ ಕೊಡುತ್ತೆ ಇದು ಸೆಟಪ್ ಮಾಡಬೇಕಾದ್ರೆ. ನಂತರ ಈ ಒಂದು ಪಾಸ್ವರ್ಡ್ ನ ಜಸ್ಟ್ ರಿಮೂವ್ ಮಾಡಿ, ಪಾಸ್ವರ್ಡ್ ನ ಎರೇಸ್ ಮಾಡಿಬಿಡಿ. ಒಂದು ಪಾಸ್ವರ್ಡ್ ಲೀಟ್ ಮಾಡಲ್ ಇರುತ್ತೆ, ಅದನ್ನ ಎರೇಸ್ ಮಾಡಿ. ನಂತರ ಇದನ್ನ ಸೇವ್ ಮಾಡಿ ಫೈಲ್ ಅನ್ನ. ಓಕೆ, ಈ ಒಂದು ಫೈಲ್ ಸೇವ್ ಆಯ್ತು. ಈಗ ನಂತರ ನಾನು ಬ್ಯಾಕ್ ಬರ್ತೀನಿ. ನಂತರ ಈ ಒಂದು dvwa ಮಾಸ್ಟರ್ ಅಂತ ಏನಿದೆ ಇದನ್ನ ನೇಮ್ ಮಾಡ್ಕೋಬಹುದು ಬೇಕಾದ್ರೆ ನಿಮ್ಮ ಕನ್ವೀನಿಯಂಟ್ಗೆ. ನಾನೀಗ ಇದನ್ನ ಸ್ಮಾಲ್ ಲೆಟರ್ ಅಲ್ಲಿ dvwa ಅಂತ ಕೊಡ್ತೀನಿ, ಫೋಲ್ಡರ್ ಹೆಸರು. ಓಕೆ, ನಂತರ ಈ ಒಂದು Xampp ನ ಇನ್ಸ್ಟಾಲ್ ಆಗಿದೆ ಅಂತ ಅನ್ಕೊಂತೀನಿ. ನಿಮಗೆ ಏನೇ ಡೌಟ್ ಇದ್ರು ನೀವು ಆ ಒಂದು ವಿಡಿಯೋನ ಫಾಲೋ ಮಾಡಬಹುದು, ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಾಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಏನೇ ಎರರ್ ಬಂದ್ರೆ ನಿಮಗೆ ಅಲ್ಲಿ ಸಹ ನಿಮಗೆ ಗೈಡ್ ಮಾಡ್ತೀನಿ ನಾನು.
ನಂತರ Xampp ಇನ್ಸ್ಟಾಲ್ ಆದ ನಂತರ ನೀವು ಇಲ್ಲಿ ಸಿ ಡ್ರೈವ್ಗೆ ಬರಬೇಕಾಗುತ್ತೆ. ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಸಿ ಡ್ರೈವ್ಗೆ ಬಂದ್ರೆ ಇಲ್ಲಿ ನಿಮಗೆ Xampp ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಆ ಒಂದು ಫೋಲ್ಡರ್ನ ಓಪನ್ ಮಾಡಿ, ಒಂದು HID docs ಅಂತ ಫೋಲ್ಡರ್ ಇರುತ್ತೆ, ಅದನ್ನ ಓಪನ್ ಮಾಡಿ. ನೀವು ನನ್ನ ಈ ಒಂದು ವರ್ಡ್ ಪ್ರೆಸ್ ಸೀರೀಸ್ನ ನೋಡಿದ್ರೆ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ ಆಲ್ರೆಡಿ. ನಂತರ ಈ ಒಂದು ಫೋಲ್ಡರ್ ಏನಿದೆ dvw ಅಂತ ನಾವು ಏನು ರಿನೇಮ್ ಮಾಡಿದೀವಿ ಆ ಒಂದು ಫೋಲ್ಡರ್ನ ಕಾಪಿ ಮಾಡಿ ಒಂದು HID docs ಒಳಗಡೆ ಬಂದು ಪೇಸ್ಟ್ ಮಾಡಿ. ಈಗ ನನ್ನ ಈ ಒಂದು dvw ಫೋಲ್ಡರ್ ಅಲ್ಲಿ ಪೇಸ್ಟ್ ಆಗಿದೆ ಅಂದ್ರೆ ಇನ್ಸ್ಟಾಲ್ ಆಗಿದೆ ಈಗ ಸಿಸ್ಟಮ್ ಅಲ್ಲಿ. ನಂತರ ನನಗೆ Xampp ಅನ್ನು ಓಪನ್ ಮಾಡಬೇಕು. Xampp ಅಂತ ಸರ್ಚ್ ಮಾಡಿ Xampp ಕಂಟ್ರೋಲ್ ಪ್ಯಾನಲ್ ಓಪನ್ ಮಾಡಿ. ನಂತರ ಇಲ್ಲಿ ನಿಮಗೆ ಈ ಒಂದು ಅಪಾಚೆ ಮತ್ತೆ MySQL ಸರ್ವಿಸ್ ನ ಸ್ಟಾರ್ಟ್ ಮಾಡಬೇಕು. ಅದೇ ರೀತಿ ನಿಮಗೆ ಕೆಲವೊಂದ್ಸಲ ಎರರ್ ಬರುತ್ತೆ, ಪೋರ್ಟ್ ರಿಲೇಟೆಡ್ ಎರರ್. ಆಲ್ರೆಡಿ ಬೇರೆ ಸರ್ವಿಸ್ ಈ ಒಂದು ಪೋರ್ಟ್ ಅಲ್ಲಿ ರನ್ ಆಗ್ತಾ ಇದೆ ಅಂತ, ಅದನ್ನ ಸಹ ಈ ಒಂದು Xampp ಇನ್ಸ್ಟಾಲೇಷನ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಹೆಂಗೆ ಸಾಲ್ವ್ ಮಾಡಬೇಕಂತ. ಆ ಒಂದು ವಿಡಿಯೋನ ಫಾಲೋ ಮಾಡಿ. ನಾನೀಗ ಪೋರ್ಟ್ನ 8080 ಅಂತ ಹಾಕಿದ್ದೀನಿ. ಸರ್ವಿಸ್ನ ರನ್ ಮಾಡಿ, ಇದನ್ನ ಮಿನಿಮೈಸ್ ಮಾಡಿ ಇಲ್ಲ ಕ್ಲೋಸ್ ಮಾಡಿ. ನಂತರ ಯಾವುದೇ ಒಂದು ಬ್ರೌಸರ್ನ ಓಪನ್ ಮಾಡಿ. ನಂತರ ಇಲ್ಲಿ ನೀವು ಲೋಕಲ್ ಹೋಸ್ಟ್ ಅಡ್ರೆಸ್ನ ಹಾಕಬೇಕು. ನೀವು 127.0.0.1 ನ ಸಹ ಹಾಕ್ಬೋದು, ಇಲ್ಲಾಂದ್ರೆ ಸಿಂಪಲ್ ಆಗಿ ಲೋಕಲ್ ಹೋಸ್ಟ್ ಅಂತ ಸಹ ಬರಿಬಹುದು. ನಾನು ಲೋಕಲ್ ಹೋಸ್ಟ್ ನ ಯೂಸ್ ಮಾಡ್ತೀನಿ. ನಂತರ ಕೊಲನ್ ಹಾಕಿ. ನಿಮಗೆ ಪೋರ್ಟ್ ನಂಬರ್ ಹಾಕ್ಲೇಬೇಕಂತ ಇಲ್ಲ. ನೀವು ಈ ಒಂದು Xampp ಪ್ಯಾನಲ್ ಅಲ್ಲಿ ನಿಮ್ಮ ಪೋರ್ಟ್ ಅನ್ನ ಚೇಂಜ್ ಮಾಡಿದ್ರೆ ಅಂದ್ರೆ ಆ ಒಂದು ಪೋರ್ಟ್ ಅನ್ನ ಹಾಕಿ, ಇಲ್ಲ ಅಂದ್ರೆ ಜಸ್ಟ್ ಲೋಕಲ್ ಹೋಸ್ಟ್ ಅಂತ ಮಾತ್ರ ಬರೆದು ಸ್ಲಾಶ್ ಹಾಕಿ dvwa ಅಂತ ಹಾಕಿ. ಇದ್ರ ಬಗ್ಗೆ ಜಾಸ್ತಿ ನಿಮಗೆ ತಿಳ್ಕೊಬೇಕಂದ್ರೆ ನನ್ನ ಒಂದು Xampp ಸೆಟಪ್ ನ ವಿಡಿಯೋನ ನೀವು ನೋಡಬೇಕಾಗುತ್ತೆ. dvwa ಅಂತ ಹಾಕಿ ಎಂಟರ್ ಕೊಡಿ. ಎಂಟರ್ ಕೊಟ್ಟಾಗ ನಿಮಗೆ ಈ ರೀತಿ ವಿಂಡೋ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನೀವು ಡೇಟಾಬೇಸ್ ಸೆಟಪ್ ನ ಮಾಡಬೇಕು. ನಂತರ ಇಲ್ಲಿ ಕ್ರಿಯೇಟ್ ರಿಸೆಟ್ ಡೇಟಾಬೇಸ್ ಅಂತ ಏನಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಡೇಟಾಬೇಸ್ ಅನ್ನುವಂಥದ್ದು ಈ ರೀತಿ ಸೆಟ್ ಆಗುತ್ತೆ. ಅದೇ ರೀತಿ ನಿಮಗೆ ಈ ಒಂದು ಹಿಂದೆ ಏನು ಹೇಳಿದ್ದೆ, ಈ ಒಂದು ಯೂಸರ್ ನೇಮ್ ಅನ್ನ dvw ಇಂದ ರೂಟ್ಗೆ ಚೇಂಜ್ ಮಾಡಿ ಅಂತ, ಅದನ್ನ ಮಾಡಿಲ್ಲ ಅಂದ್ರೆ ಈ ಒಂದು ಡೇಟಾಬೇಸ್ ಸೆಟಪ್ ಅಲ್ಲಿ ನಿಮಗೆ ಎರರ್ ಬರುವಂತ ಚಾನ್ಸ್ ಇರುತ್ತೆ. ಆದ್ರಿಂದ ಅದನ್ನ ಸಹ ನೀವು ಕರೆಕ್ಟ್ ಆಗಿ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಲಾಗಿನ್ ಆಗಬೇಕು. ಇಲ್ಲಿ ಪಾಸ್ವರ್ಡ್ ಮತ್ತೆ ಇದು ಅಂದ್ರೆ ಯೂಸರ್ ನೇಮ್ ಅಡ್ಮಿನ್ ಅಂತ ಇರುತ್ತೆ, ಅದೇ ರೀತಿ ಪಾಸ್ವರ್ಡ್ ಅಂತಾನೆ ಇರುತ್ತೆ. ಎಂಟರ್ ಕೊಡಿ. ಲಾಗಿನ್ ಆಗಿದ್ದೀನಿ ನಾನೀಗ. ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಅಟ್ಯಾಕ್ಸ್ ಗಳು ಸಿಗುತ್ತೆ. ಬ್ರೂಟ್ ಫೋರ್ಸ್ ಆಗಿರ್ಬೋದು, ಕಮಾಂಡ್ ಇಂಜೆಕ್ಷನ್, CSRF ಆಗಿರ್ಬೋದು, ಫೈಲ್ ಇನ್ಕ್ಲೂಷನ್ ಅಂದ್ರೆ LFI ಮತ್ತೆ RFI ಆಗಿರ್ಬೋದು, ಅದೇ ರೀತಿ ತುಂಬಾ ಸಿಗುತ್ತೆ. SQL ಇಂಜೆಕ್ಷನ್, XSS ತುಂಬಾ ಇದೆ. ಇದನ್ನೆಲ್ಲ ನೀವು ಟ್ರೈ ಮಾಡಬಹುದು. ಎಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಪ್ರಾಕ್ಟಿಕಲ್ ವಿಡಿಯೋ ಬೇಕಂದ್ರೆ ಸ್ಕ್ರಿಪ್ಟ್ ಕಿಡಿ ಚಾನಲ್ ಏನಿದೆ WHID ಅವರದ್ದು, ಅಲ್ಲಿ ಅವರು ವೆಬ್ ಹ್ಯಾಕಿಂಗ್ ಅಂತ ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅವರ ಚಾನಲ್ ನ ಫಾಲೋ ಮಾಡಿ, ಅಲ್ಲಿ ನೀವು ಈ ಒಂದು ವಿಡಿಯೋಗಳನ್ನ ನೋಡಬಹುದು. ಇದು ಈ ಒಂದು dvw ನ ವಿಂಡೋಸ್ ಅಲ್ಲಿ ಹೇಗೆ ಸೆಟಪ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಈಗ ನಿಮಗೆ ಈ ಒಂದು ಕಾಲ್ ಲಿನಕ್ಸ್ ನಲ್ಲಿ ಇದನ್ನ ಹೇಗೆ ಸೆಟಪ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಹೇಗೆ ಅಂತ ನೋಡೋಣ.